ವೃಶ್ಚಿಕ ರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಲಿಯುಗದ ಅತಿ ದೊಡ್ಡ ವಿಪತ್ತು ಸಂಭವಿಸಲಿದೆ. ಹೌದು ಸ್ನೇಹಿತರೆ, ಮುಂಬರುವ 48 ಗಂಟೆಗಳು ನಿಮ್ಮೆಲ್ಲರಿಗೂ ಬಹಳ ಮುಖ್ಯವಾದ ಸಮಯ. ಇದರಲ್ಲಿ ನೀವು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಹೌದು ಸ್ನೇಹಿತರೆ, ನಾವು ನಿಮಗೆಲ್ಲರಿಗೂ ಒಂದು ಪ್ರಮುಖ ವಿಷಯವನ್ನು ಹೇಳಲು ಬಯಸುತ್ತೇವೆ. ನೀವು ಇಂದಿನ ವಿಡಿಯೋವನ್ನು ತಕ್ಷಣ ನೋಡಲೇಬೇಕು. ಸ್ನೇಹಿತರೆ, ಮುಂಬರುವ 48 ಗಂಟೆಗಳ ಸಮಯವು ನಿಮಗೆಲ್ಲರಿಗೂ ದೊಡ್ಡ ಸಮಯವಾಗಿರುತ್ತದೆ. ಸ್ನೇಹಿತರೆ, ನೀವು ಅದರ ಬಗ್ಗೆ ಎಂದಿಗೂ ಯೋಚಿಸಿರಲಿಲ್ಲ. ಹೌದು ಸ್ನೇಹಿತರೆ, ಗ್ರಹಗಳ ಸ್ಥಾನವು ನಿಮಗೆ ತುಂಬ ಒಳ್ಳೆಯದಾಗಿರುತ್ತದೆ. ಗ್ರಹಗಳು ನಿಮ್ಮ ಬೆಂಬಲದಲ್ಲಿರುತ್ತವೆ. ಆದರೆ ಅಂತಹ ಕೆಲವು ಪ್ರಕ್ಷುಬ್ಧತೆಗಳು ಸಂಭವಿಸಲಿವೆ. ಅಂತಹ ಕೆಲವು ಯೋಗಗಳು ರೂಪುಗೊಳ್ಳುತ್ತಿವೆ. ಅದು ನಿಮಗೆ ದೊಡ್ಡ ಪ್ರಯೋಜನಗಳನ್ನು ನೀಡುತ್ತದೆ. ಆದರೆ ನೀವು ಸಹ ಜಾಗರೂಕರಾಗಿರಬೇಕು. ಅದಕ್ಕಾಗಿಯೇ ನೀವು ಇಂದಿನ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಬೇಕು. ಅದನ್ನು ಯಾರು ಎಚ್ಚರಿಕೆಯಿಂದ ತೆಗೆದುಕೊಳ್ಳುತ್ತಾರೋ ಮುಂಬರುವ 48 ಗಂಟೆಗಳು ಅವರಿಗೆ ಅತ್ಯಂತ ಅದೃಷ್ಟದ ಸಮಯವೆಂದು ಸಾಬೀತುಪಡಿಸುತ್ತದೆ. ಆದರೆ ಸ್ನೇಹಿತರೆ, ಅದನ್ನು ನಿರ್ಲಕ್ಷಿಸುವವರು ಅದನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ತಪ್ಪಾಗಿಯಾದರೂ ಅವರ ಅದೃಷ್ಟ ಕೆಟ್ಟದಾಗಿರುತ್ತದೆ. ಏಕೆಂದರೆ ಮುಂಬರುವ 48 ಗಂಟೆಗಳಲ್ಲಿ ನೀವು ಆ ವಿಪತ್ತನ್ನು ಎದುರಿಸಬೇಕಾಗುತ್ತದೆ. ತಮಾಷೆ ಮಾಡಬೇಡಿ ಸ್ನೇಹಿತರೆ, ಇದು ಕಾಲಕ್ಕೆ ಅತ್ಯಂತ ಅಪಾಯಕಾರಿ. ಹೌದು ಸ್ನೇಹಿತರೆ, ಆ ಜನರು ನಿಮ್ಮ ಮನೆ ಬಾಗಿಲು ತಟ್ಟಲಿದ್ದಾರೆ. ಆ ಮಹಿಳೆಯೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಾಳೆ. ಹೌದು ಸ್ನೇಹಿತರೆ, ಈ ಮಹಿಳೆ ಬಹಳ ಸಮಯದಿಂದ ನಿಮ್ಮೆಲ್ಲರನ್ನು ಹಾಳು ಮಾಡುತ್ತಿದ್ದಾಳೆ. ಕಳೆದ ಹಲವಾರು ವರ್ಷಗಳಿಂದ ಅವಳು ನಿಮ್ಮ ಮೇಲೆ ತಾಂತ್ರಿಕ ಆಚರಣೆಗಳನ್ನು ನಡೆಸುತ್ತಿದ್ದಾಳೆ ಮತ್ತು ದೀರ್ಘಕಾಲದವರೆಗೆ ನಿಮ್ಮ ಮೇಲೆ ಅನೇಕ ಆಚರಣೆಗಳನ್ನು ನಡೆಸುತ್ತಿದ್ದಾಳೆ. ಅದು ನಿಮ್ಮೆಲ್ಲರ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿದೆ ಮತ್ತು ನಿಮಗೆ ಬಹಳಷ್ಟು ತೊಂದರೆ ಉಂಟು ಮಾಡಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಇಂದಿನ ವಿಡಿಯೋದಲ್ಲಿ ನಾವು ಅವುಗಳ ಬಗ್ಗೆ ಮತ್ತು ಅವುಗಳನ್ನು ಹೇಗೆ ತಪ್ಪಿಸುವುದು ಎಂಬುದರ ಕುರಿತು ನಿಮಗೆ ಹೇಳಲಿದ್ದೇವೆ. ಅವರೆಲ್ಲರಿಗೂ ನಾವು ನಿಮಗೆ ಒಂದು ಮೂಲಭೂತ ಮಂತ್ರವನ್ನು ನೀಡಲಿದ್ದೇವೆ. ಅದು ನಿಮ್ಮೆಲ್ಲರ ಜೀವನಕ್ಕೆ ಬಹಳ ಮುಖ್ಯವೆಂದು ಸಾಬೀತುಪಡಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ಅದನ್ನು ತಪ್ಪಿಸಿಕೊಳ್ಳಬೇಡಿ ಮತ್ತು ಸೂಕ್ಷ್ಮವಾಗಿ ಗಮನಿಸಿ. ಈ ಮಂತ್ರವು ಸಂಪೂರ್ಣವಾಗಿ ಸಾಬೀತಾಗಿರುವ ಮಂತ್ರವಾಗಿದೆ. ನೀವು ನಿಮ್ಮ ಜೀವನದಲ್ಲಿ ತಪ್ಪಾಗಿಯೂ ಸಹ ಅದನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಜೀವನವು ಅಮರವಾಗಿರುತ್ತದೆ ಮತ್ತು ಹಿಂದಿನ ನಿಮ್ಮನ್ನು ನಾಶ ಮಾಡಲು ಬಯಸುತ್ತಿರುವ ಯಾವುದೇ ಶತ್ರು ನಾಶವಾಗುತ್ತಾನೆ. ನಿಮಗೆ ಸಂತೋಷ, ಸಂಪತ್ತು, ಸಮೃದ್ಧಿ ಎಲ್ಲವೂ ಸಿಗುತ್ತದೆ. ನಿಮ್ಮ ಜೀವನ ಸಂತೋಷದಿಂದ ತುಂಬಿರುತ್ತದೆ ಮತ್ತು ನೀವು ಬಯಸುವ ಬಹಳಷ್ಟು ಸಂತೋಷವನ್ನು ನೀವು ಪಡೆಯುತ್ತಿರುವುದನ್ನು ನೋಡುತ್ತೀರಿ. ಇದಕ್ಕಾಗಿ ನೀವು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಹೌದು ಸ್ನೇಹಿತರೆ, ನಾವು ನಿಮಗೆ ಎಲ್ಲ ಪರಿಹಾರವನ್ನು ಹೇಳುವ ಸಮಯ ಬಂದಿದೆ. ಇದರಲ್ಲಿ ನಿಮ್ಮ ಏಕೈಕ ಕೊಡುಗೆ ಎಂದರೆ ನಿಮ್ಮ ಜೀವನದ ಪ್ರಮುಖ ಸಮಯದಿಂದ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಈ ವಿಡಿಯೋವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ ಮತ್ತು ಇದನ್ನು ಎಚ್ಚರಿಕೆಯಿಂದ ನೋಡಿದ ನಂತರ ನೀವು ಎಚ್ಚರಿಕೆಯಿಂದ ಇರಬೇಕು ಎನ್ನುವುದು ಅರ್ಥವಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಿರುವ ವಿಷಯಗಳನ್ನು ನೀವು ಅವುಗಳನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಸಮಯದಲ್ಲಿ ಅವುಗಳನ್ನು ಬಳಸಿಕೊಳ್ಳಬೇಕು ಮತ್ತು ನೀವು ಯಾವುದೇ ಪಾಠವನ್ನು ತಪ್ಪಿಸಿಕೊಳ್ಳಬಾರದು. ಇಲ್ಲದಿದ್ದರೆ ಸ್ನೇಹಿತರೆ, ನೀವು ತಪ್ಪು ಮಾಡಬಹುದು. ಆದ್ದರಿಂದ ಸ್ನೇಹಿತರೆ, ನೀವು ಅದನ್ನು ಬಹಳಷ್ಟು ಎಚ್ಚರಿಕೆಯಿಂದ ನೋಡಬೇಕು. ನಾವು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಹೌದು ಸ್ನೇಹಿತರೆ, ಅವಳು ನಿಮ್ಮನ್ನು ಬಹಳಷ್ಟು ಕಾಲದಿಂದ ಕಾಡುತ್ತಿದ್ದಾಳೆ. ನಿಮ್ಮ ಮೇಲೆ ಮಾಟ ಮಂತ್ರಗಳನ್ನು ಮಾಡುತ್ತಿದ್ದಾಳೆ. ಆದರೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತಿದ್ದಾಳೆ. ಒಂದು ರೀತಿಯಲ್ಲಿ ಅವಳು ಅದನ್ನು ಹಾಳು ಮಾಡುತ್ತಿದ್ದಾಳೆ. ಈಗ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಂತೋಷ ಮಾತ್ರ ಉಳಿದಿದೆ. ಅವಳು ಅದನ್ನು ಕಸಿದುಕೊಳ್ಳಲು ಬಯಸುತ್ತಾಳೆ. ಆದ್ದರಿಂದ ಜಾಗರೂಕರಾಗಿರುವುದು ಅವಶ್ಯಕತೆ. ಸ್ನೇಹಿತರೆ, ನಿಮ್ಮ ಕುಟುಂಬದ ಮೇಲೆ ಕಣ್ಣಿಟ್ಟಿರುವ ಏಕೈಕ ಮಹಿಳೆ ಇವರು. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ಹಲವಾರು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಬರುತ್ತಲೇ ಇರುತ್ತದೆ. ಒಂದು ಸಮಸ್ಯೆ ಮುಗಿಯುತ್ತಿದ್ದಂತೆ ಮತ್ತೊಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ. ಇದು ಹೇಗೆ ಸಾಧ್ಯ? ಎಲ್ಲ ನಂತರ ನೀವು ಅಂತಹ ಕೆಟ್ಟ ಕೆಲಸಗಳನ್ನು ಮಾಡಿಲ್ಲ. ಸ್ನೇಹಿತರೆ, ನಾವು ಮನುಷ್ಯರು ಕೆಲವೊಮ್ಮೆ 1 ಅಥವಾ 2 ತಪ್ಪುಗಳನ್ನು ಮಾಡುತ್ತೇವೆ. ದೇವರು ಅವರನ್ನು ಶಿಕ್ಷಿಸುತ್ತಾನೆ. ಆದರೆ ಸ್ನೇಹಿತರೆ, ಅಂತಹ ಸಮಸ್ಯೆಗಳು ನಿಮ್ಮ ಮೇಲೆ ನಿರಂತರವಾಗಿ ಇರುತ್ತವೆ. ಇಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ನೀವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಎಲ್ಲವನ್ನೂ ಸರಿಯಾಗಿ ಮಾಡುತ್ತೀರಿ. ನಂತರ ಕೊನೆಯಲ್ಲಿ ಕೆಲಸ ವಿಫಲವಾಗಿದೆ ಎಂದು ನೀವು ನೋಡುತ್ತೀರಿ. ನಿಮ್ಮ ಜೀವನದಲ್ಲಿ ನೀವು ನಿರಂತರವಾಗಿ ತೊಂದರೆಗೊಳಗಾಗುತ್ತೀರಿ. ಕಳೆದ ಹಲವಾರು ತಿಂಗಳುಗಳು, ಹಲವಾರು ವರ್ಷಗಳಿಂದ ಕೆಲವರು ತೊಂದರೆಗೊಳಗಾಗುತ್ತಿದ್ದಾರೆ. ಇದೆಲ್ಲದರ ಮೂಲ ನಿಮ್ಮ ಎಲ್ಲ ಜೀವನದ ದೊಡ್ಡ ಶತ್ರು ಕೇವಲ ಒಬ್ಬ ಮಹಿಳೆ. ಹೌದು ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಆ ಮಹಿಳೆಯ ಬಗ್ಗೆ ಎಲ್ಲವನ್ನೂ ಹೇಳಲಿದ್ದೇವೆ. ನಿಮ್ಮ ಜೀವನದಲ್ಲಿ ಆ ಮಹಿಳೆ
ನಿಮಗೆ ಏನು ಮಾಡಿದ್ದಾಳೆಂದು ನಾವು ನಿಮಗೆ ಹೇಳಲಿದ್ದೇವೆ. ನೀವು ಅವಳನ್ನು ಹೇಗೆ ತೊಡೆದು ಹಾಕಬೇಕು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಇಲ್ಲಿ ನಾವು ನಿಮಗೆ 1 ಅಥವಾ 2 ವಿಷಯಗಳನ್ನು ಮಾತ್ರ ಹೇಳಿಲ್ಲ, ಎಲ್ಲ ಸಮಸ್ಯೆಗಳನ್ನು ಮೂಲದಿಂದಲೇ ಹೇಗೆ ತೊಡೆದು ಹಾಕಬಹುದು ಎನ್ನುವುದನ್ನು ನಾವು ಹೇಳಿದ್ದೇವೆ. ಅವೆಲ್ಲದರ ಬಗ್ಗೆ ಮಾತನಾಡಲಿದ್ದೇವೆ. ಹೌದು ಸ್ನೇಹಿತರೆ, ನೀವು ಇನ್ನೂ ಈ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಈಗಲೇ ಚಂದಾದಾರರಾಗಿ. ಆಗ ಮಾತ್ರ ಈ ಪರಿಹಾರವು ನಿಮಗೆ ಕೆಲಸ ಮಾಡುತ್ತದೆ. ಹೌದು ಸ್ನೇಹಿತರೆ, ಈ ಚಾನಲ್ ಸೇರುವವರಿಗೆ ಈ ಪರಿಹಾರವು ಕೆಲಸ ಮಾಡುತ್ತದೆ. ಸ್ನೇಹಿತರೆ, ವಿಡಿಯೋವನ್ನು ಎಚ್ಚರಿಕೆಯಿಂದ ಆಲಿಸಿ. ಈ ವಿಡಿಯೋದಲ್ಲಿ ನಾವು ನೀಡಲಿರುವ ಪರಿಹಾರ ಸಿದ್ಧಿ ಮಂತ್ರಗಳು, ನಾವು ನೀಡಲಿರುವ ಯಾವುದೇ ಪರಿಹಾರಗಳು ಈ ಚಾನಲ್ಗೆ ಸಂಪರ್ಕ ಹೊಂದಿದವರಿಗೆ ಮಾತ್ರ ಕೆಲಸ ಮಾಡುತ್ತವೆ. ನೆನಪಿನಲ್ಲಿಡಿ. ಆದ್ದರಿಂದ ವಿಡಿಯೋವನ್ನು ಪ್ರಾರಂಭಿಸೋಣ. ನಿಮ್ಮ ಯುಗ ಅವಧಿಯಲ್ಲಿ ನಿಮ್ಮ ರಾಶಿಚಕ್ರ ಚಿಹ್ನೆಯ ಜನರು ಸಂಪೂರ್ಣವಾಗಿ ಶುದ್ಧ ಜನರು. ಅವರು ಹೃದಯದಲ್ಲಿ ಶುದ್ಧರು. ಅವರು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ ಮತ್ತು ಯಾವಾಗಲೂ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಮುಟ್ಟಲು ಬಯಸುತ್ತಾರೆ. ಅವರು ಉನ್ನತ ಎತ್ತರವನ್ನು ತಲುಪಲು ಬಯಸುತ್ತಾರೆ. ಮತ್ತು ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ರಾಶಿಚಕ್ರ ಚಿಹ್ನೆಯ ಎಲ್ಲಾ ಜನರು ಯಾವುದೇ ಕೆಲಸಕ್ಕೆ ಎಂದಿಗೂ ಹೆದರುವುದಿಲ್ಲ. ನೀವು ಯಾರೊಂದಿಗೂ ಭಿನ್ನಾಭಿಪ್ರಾಯ ಹೊಂದಲು ಬಯಸುವುದಿಲ್ಲ. ನೀವು ನಿಮ್ಮ ಯುಗ ಅವಧಿಯಲ್ಲಿ ತುಂಬಾ ಮಗ್ನರಾಗಿದ್ದೀರಿ. ನೀವು ಯಾರ ಬಗ್ಗೆಯೂ ಕಾಳಜಿ ವಹಿಸುವುದಿಲ್ಲ ಅಥವಾ ಯಾರೊಂದಿಗೂ ಶತ್ರುಗಳನ್ನು ಮಾಡಿಕೊಳ್ಳಲು ಬಯಸುವುದಿಲ್ಲ. ಸ್ನೇಹಿತರೆ, ನಾನು ನಿಮಗೆಲ್ಲರಿಗೂ ಹೇಳುತ್ತೇನೆ, ನಿಮ್ಮೆಲ್ಲರ ಹೃದಯ ಮತ್ತು ಮನಸ್ಸು ಶುದ್ಧವಾಗಿರಲಿ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ಇತರರನ್ನು ತೊಂದರೆಗೆ ಸಿಲುಕಿಸುವುದು ತುಂಬಾ ಕಷ್ಟ. ನೀವು ಅನೇಕ ಬಾರಿ ತೊಂದರೆಯಲ್ಲಿ ಸಿಲುಕುತ್ತೀರಿ. ಯಾರಾದರೂ ಸಮಸ್ಯೆಯೊಂದಿಗೆ ನಿಮ್ಮ ಬಳಿಗೆ ಬರುತ್ತಾರೆ. ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ಬಿಟ್ಟು ಅವರಿಗೆ ಸಹಾಯ ಮಾಡುತ್ತೀರಿ. ಹೌದು ಸ್ನೇಹಿತರೆ, ನೀವು ಹೃದಯದಲ್ಲಿ ತುಂಬಾ ಒಳ್ಳೆಯ ಮನುಷ್ಯರು, ದಯಾಳುಗಳು. ಆದರೂ ಇನ್ನೂ ನಿಮ್ಮನ್ನು ಜನರು ಬೆನ್ನಟ್ಟುತ್ತಿದ್ದಾರೆ. ಜನರು ನಿಮ್ಮ ಶತ್ರುಗಳಾಗುತ್ತಾರೆ ಮತ್ತು ಸ್ನೇಹಿತರು ಶತ್ರುಗಳು. ನೀವು ಹೆಚ್ಚು ನಂಬುವವರಾಗಿರುತ್ತಾರೆ. ದುಃಖಕರ ವಿಷಯವೇನೆಂದರೆ, ಸ್ನೇಹಿತರು, ಒಬ್ಬ ವ್ಯಕ್ತಿಯು ತನ್ನ ಸಮಯದಲ್ಲಿ ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದಾನೆ, ಜನರಿಗೆ ಸಹಾಯ ಮಾಡುತ್ತಿದ್ದಾನೆ, ಜನರ ಆಶೀರ್ವಾದವನ್ನು ಪಡೆಯುತ್ತಿದ್ದಾನೆ. ಆದರೆ ಸ್ನೇಹಿತರೆ, ನೀವು ಯಾರಿಗಾಗಿ ತುಂಬಾ ಶ್ರಮಿಸುತ್ತೀರೋ ಸ್ನೇಹಿತರೆ, ನೀವು ಅವರನ್ನು ಒಳ್ಳೆಯವರನ್ನಾಗಿ ಮಾಡಲು ತುಂಬಾ ಮಾಡಿದ್ದೀರಿ. ಆದರೆ ಸ್ನೇಹಿತರೆ, ಕೊನೆಯಲ್ಲಿ ಅದೇ ಸ್ನೇಹಿತರು ನಿಮ್ಮ ಶತ್ರುಗಳಾಗುತ್ತಿರುವುದನ್ನು ನೀವು ನೋಡುತ್ತೀರಿ. ಸ್ನೇಹಿತರೆ, ನಿಮ್ಮೊಂದಿಗೆ ವಾಸಿಸುವ ವ್ಯಕ್ತಿ, ನಿಮ್ಮೊಂದಿಗೆ ಉಳಿಯುವ ಮೂಲಕ, ನಿಮ್ಮಿಂದ ಎಲ್ಲವನ್ನೂ ಕಲಿತ ವ್ಯಕ್ತಿ, ನಿಮ್ಮ ಬೆರಳು ಹಿಡಿದು ನಿಮ್ಮೊಂದಿಗೆ ನಡೆಯಲು ಕಲಿತವರು, ನಿಮ್ಮ ಕೆಲಸವನ್ನು ನೋಡುವ ಮೂಲಕ ತಮ್ಮ ಕೆಲಸವನ್ನು ಪ್ರಾರಂಭಿಸಿದ ಜನರು, ಸ್ನೇಹಿತರು ಒಂದು ರೀತಿಯಲ್ಲಿ ನಿಮ್ಮ ಸಮಯದಲ್ಲಿ ನಿಮಗೆ ಏನೂ ಆಗದ ಜನರು. ಆದರೆ ಸ್ನೇಹಿತರೆ, ಆ ಜನರು ಈಗ ನಿಮ್ಮ ಶತ್ರುಗಳಾಗಿದ್ದಾರೆ. ಎಲ್ಲ ನಂತರ ಇದು ಏಕೆ ನಡೆಯುತ್ತಿದೆ? ನೀವು ಯಾರಿಗಾಗಿ ತುಂಬಾ ಸಮಯ ಕಳೆದು ತಮ್ಮ ಕೆಲಸದ ಬಗ್ಗೆ ಕಾಳಜಿ ವಹಿಸುವ ಅನೇಕ ಜನರಿದ್ದಾರೆ. ಸ್ವಾರ್ಥಿಗಳು ಅನೇಕ ಜನರಿದ್ದಾರೆ. ಆದರೆ ಸ್ನೇಹಿತರೆ, ವೃಶ್ಚಿಕ ರಾಶಿಯ ಎಲ್ಲಾ ಜನರು, ಅವರಲ್ಲಿ ಹೆಚ್ಚಿನವರು ಇತರರ ನೋವನ್ನು ನೋಡಲು ಇಷ್ಟಪಡುವುದಿಲ್ಲ. ಸ್ನೇಹಿತರೆ, ನೀವು ಯಾವಾಗಲೂ ಸಹಕಾರಿಯಾಗಿದ್ದೀರಿ. ನೀವು ಯಾರನ್ನು ಎಂದಿಗೂ ಮೋಸ ಮಾಡುವುದಿಲ್ಲ. ಆದರೆ ಸ್ನೇಹಿತರೆ, ಇನ್ನೂ ಜನರು ನಿಮ್ಮನ್ನು ಎಷ್ಟು ಮೋಸ ಮಾಡುತ್ತಾರೆಂದರೆ, ನೀವು ಹೃದಯದಿಂದ ಕೆಟ್ಟದ್ದನ್ನು ಅನುಭವಿಸುತ್ತೀರಿ. ಒಂದು ರೀತಿಯಲ್ಲಿ ಸ್ನೇಹಿತರೆ, ನಿಮ್ಮ ಆತ್ಮವು ನಡುಗುತ್ತದೆ. ನಿಮ್ಮ ಪ್ರದೇಶದಲ್ಲಿ ಅಂತಹ ವಿಷಯಗಳು ನಡೆಯುತ್ತವೆ. ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಪ್ರದೇಶದಲ್ಲಿ ಒಬ್ಬ ಮಹಿಳೆ ಇದ್ದಾಳೆ. ನಿಮ್ಮ ಪ್ರದೇಶದಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ನಿಮ್ಮ ಜೀವನವನ್ನು ಹುಡುಕುತ್ತಿದ್ದಾಳೆ. ಒಂದು ರೀತಿಯಲ್ಲಿ ಅವಳು ಅನೇಕ ವರ್ಷಗಳಿಂದ ನಿಮ್ಮ ಕುಟುಂಬವನ್ನು ತೊಂದರೆಗೊಳಿಸುತ್ತಿದ್ದಾಳೆ ಮತ್ತು ಈಗ ನಿಮ್ಮ ಪ್ರದೇಶದಲ್ಲಿ ಅವಳು ಅಂತಹ ಜ್ಞಾನವನ್ನು ಬಳಸುತ್ತಿದ್ದಾಳೆ, ಅಂತಹ ತಾಂತ್ರಿಕ ಆಚರಣೆಗಳನ್ನು ಬಳಸುತ್ತಿದ್ದಾಳೆ. ನಿಮ್ಮ ಮನೆ ಮಾತ್ರವಲ್ಲದೆ ನಿಮ್ಮ ಇಡೀ ಕುಟುಂಬವು ನಾಶವಾಗುತ್ತದೆ. ಆದರೆ ಸ್ನೇಹಿತರೆ, ಈಗ ನಾವು ಕ್ಷಮೆಯ ಬಳಿಗೆ ಬಂದಿದ್ದೇವೆ. ಇದಕ್ಕೆ ಎಲ್ಲ ಪರಿಹಾರಗಳನ್ನು ನಾವು ನಿಮಗೆ ಹೇಳಲಿದ್ದೇವೆ. ಶತ್ರುವಿನ ನಾಶ ಖಚಿತ. ಜಗತ್ತಿನ ಯಾವುದೇ ಶಕ್ತಿ ನಮ್ಮನ್ನು ತಡೆಯುವುದಿಲ್ಲ ಎಂದು ಅವರು ಅಂದುಕೊಂಡಿರುತ್ತಾರೆ. ಆದರೆ ಅವರು ಅಂದುಕೊಂಡಿರುವುದು ಸುಳ್ಳು ಎಂದು ನಾನು ಸಾಬೀತುಪಡಿಸುತ್ತೇನೆ. ಸ್ನೇಹಿತರೆ, ಈ ಕೆಲಸಗಳನ್ನು ಮಾಡಿ ಅವರು ಕರ್ಮಕ್ಕೆ ಹೋಗುತ್ತಾರೆ. ನೀವು ತುಂಬಾ ಕರುಣಾಳು ವ್ಯಕ್ತಿ. ಆದ್ದರಿಂದ ಸ್ನೇಹಿತರೆ, ಇಲ್ಲಿಯೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ. ನಾವು ನಿಮಗೆ ಹೇಳುತ್ತಿರುವ ಮಂತ್ರವು ಹೃದಯದಿಂದ ಬರುವ ಮಂತ್ರವಾಗಿರುತ್ತದೆ ಮತ್ತು ಆ ಮಂತ್ರಗಳು ಮರಣಾನಂತರದ ಜೀವನದಲ್ಲಿ ನಿಮಗಾಗಿ ಕೆಲಸ ಮಾಡುತ್ತವೆ. ಸ್ನೇಹಿತರೆ, ಮಂತ್ರಗಳು ಹೀಗಿವೆ. ಮಾಟ ಮಂತ್ರ ಹೀಗಿದೆ. ಸ್ನೇಹಿತರೆ, ಈ
ಇವು ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿವೆ. ನಾವು ನಿಮಗೆ ಈ ಮಂತ್ರಗಳನ್ನು ನೀಡುತ್ತಿದ್ದೇವೆ ಎಂದಲ್ಲ ಸ್ನೇಹಿತರೆ. ಈ ಮಂತ್ರಗಳು ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿವೆ. ಅವುಗಳನ್ನು ನಂಬುವವರು ಮಾತ್ರ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಗುರುಗಳು ನಿಮಗೆ ಮಂತ್ರವನ್ನು ನೀಡುತ್ತಿದ್ದಾರೆ. ಸ್ನೇಹಿತರೆ, ಗುರುವನ್ನು ಮೆಚ್ಚಿಸಲು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ನೀವು ಗುರುವಿಗೆ ಕೊಡುವ ಗುರುದಕ್ಷಿಣೆಯಾಗಿದೆ. ಸ್ನೇಹಿತರೆ, ನೀವು ಪ್ರತಿದಿನ 108 ಬಾರಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇದನ್ನು ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತವೆ. ಯಾರೇ ನಿಮಗೆ ಮಾಟ ಮಂತ್ರ ತಂತ್ರಗಳನ್ನು ಮಾಡಿದರೂ ಕೂಡ ನಿಮಗೆ ತಾಗುವುದಿಲ್ಲ. ಶಿವ ಪರಮಾತ್ಮನು ಅದೆಲ್ಲವನ್ನು ತನ್ನ ಮೂರನೆಯ ಕಣ್ಣಿನಿಂದ ತಡೆ ಹಿಡಿಯುತ್ತಾನೆ. ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುತ್ತಾನೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಆಶೀರ್ವಾದದಿಂದ ನೀವೆಲ್ಲರೂ ತುಂಬಾ ಚೆನ್ನಾಗಿರುತ್ತೀರಿ. ನೀವೇಕೆ ಚಿಂತಿಸುತ್ತಿದ್ದೀರಿ? ಈಗ ನಿಮ್ಮ ಮೇಲೆ ತ್ರಿಲೋಕನಾಥನ ಕೈ ಇದೆ. ಈಗ ನಿಮ್ಮನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ ಮತ್ತು ಯಾವುದೇ ಕೆಡುಕನ್ನು ಮಾಡಲು ಸಾಧ್ಯವಿಲ್ಲ. ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಮತ್ತು ಎಷ್ಟೇ ಶಕ್ತಿಯನ್ನು ಬಳಸಿದರೂ ಈಗ ನಿಮ್ಮ ಒಂದು ಕೂದಲನ್ನು ಕೂಡ ಯಾರು ಡೊಂಕು ಮಾಡಲು ಸಾಧ್ಯವಿಲ್ಲ. ನೀವು ಕೋಟ್ಯಾಧಿಪತಿಯಾಗಲಿದ್ದೀರಿ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಕುಬೇರ ಮಹಾರಾಜ ಮತ್ತು ಲಕ್ಷ್ಮೀದೇವಿಯ ಅಪಾರ ಕೃಪೆಯಿಂದ ಕೋಟ್ಯಾಧಿಪತಿಯಾಗುವ ಸಮಯ ಬಂದಿದೆ. ಇವೆರಡು ದೊಡ್ಡ ಶುಭಯೋಗಗಳು ನಿಮ್ಮ ಜಾತಕದಲ್ಲಿ ಸಂಚಲನವನ್ನು ಉಂಟು ಮಾಡಲಿವೆ. ಹೌದು ಸ್ನೇಹಿತರೆ, ಸಮಯವಿರುವಾಗಲೇ ವಿಡಿಯೋ ನೋಡಿಬಿಡಿ. ಆಮೇಲೆ ತುಂಬಾ ಪಶ್ಚಾತ್ತಾಪ ಪಡುತ್ತೀರಿ. ನೀವು ಚಿಂತೆ ಮಾಡುವ ಅವಶ್ಯಕತೆ ಬೀಳುವುದಿಲ್ಲ. ನಿಮ್ಮ ಮೇಲೆ ಯಾರ ಕೈ ಇದೆ ಎಂಬುದು ನಿಮಗೆ ಗೊತ್ತೇ ಇದೆ. ಇದು ಯಾವುದೇ ಸಾಮಾನ್ಯ ಕೈಯಲ್ಲ, ಬದಲಿಗೆ ಇದು ತ್ರಿಲೋಕನಾಥನ ಕೈಯಾಗಿದೆ. ಹೌದು ಸ್ನೇಹಿತರೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಕೈಯಾಗಿದೆ. ತ್ರಿಲೋಕನಾಥ ಎಂದರೆ 3 ಲೋಕಗಳ ಒಡೆಯನಾಗಿರುವ ಆ ಶಕ್ತಿ. ಸ್ವರ್ಗ, ಭೂಮಿ ಮತ್ತು ಪಾತಾಳ ಯಾರ ಮೇಲೆ ಅವರ ಕೈ ಇರುತ್ತದೆಯೋ ಆ ಮನುಷ್ಯನು ಜಗತ್ತಿನ ಯಾವುದೇ ಶಕ್ತಿಯನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ಮತ್ತು ಯಾರು ಅವನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಕಷ್ಟಗಳು ತುಂಬಾ ದೊಡ್ಡದಾಗಿವೆ ಎಂದು ಯೋಚಿಸುತ್ತಿದ್ದೀರಾ, ಆದರೆ ನಿಮ್ಮ ಕಷ್ಟಗಳು ಎಷ್ಟು ಚಿಕ್ಕವಿದೆ ಎಂದು ಸಮುದ್ರದಲ್ಲಿ ಒಂದು ಹನಿಯಷ್ಟು ಇದೆ. ಆದರೆ ಮನುಷ್ಯ ದುಃಖದಲ್ಲಿರುವಾಗ ಅದೇ ಹನಿಯು ಸಾಗರದಂತೆ ಭಾಸವಾಗುತ್ತದೆ. ಹೌದು ಸ್ನೇಹಿತರೆ, ಅದಕ್ಕಾಗಿ ಇಂದು ನಾನು ನಿಮಗೆ ಹೇಳಲು ಬಯಸುತ್ತಿದ್ದೇನೆ ಏನೆಂದರೆ, ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ ಎಂಬುದು ನಾನು ಸುಮ್ಮನೆ ಗಾಳಿಯಲ್ಲಿ ಹೇಳುತ್ತಿಲ್ಲ. ಇದು ಮೇಲಿಂದ ಬಂದಿರುವ ಸಂಕೇತವಾಗಿದೆ. ತ್ರಿಲೋಕನಾಥನ ಕೈ ನಿಮ್ಮ ಮೇಲೆ ಇದೆ ಎಂದು ನಾನು ಹೇಳುವ ಅದರ ಅರ್ಥವೇನೆಂದರೆ, ಇದು ಕೇವಲ ಯಾವುದೇ ಕಲ್ಪನೆಯಲ್ಲ, ಇದು ಸತ್ಯ ಸಂಗತಿಯಾಗಿದೆ. ಬ್ರಹ್ಮಾಂಡವನ್ನು ಸೃಷ್ಟಿಸಿದ ವಿಷ್ಣುವಿನ ಪಾತಾಳದ ಶಕ್ತಿ ಮತ್ತು ಭಗವಾನ್ ಮಹೇಶ್ವರರ ಸಂಹಾರದ ಶಕ್ತಿಯನ್ನು ನಿಭಾಯಿಸುವ ಆ ಶಕ್ತಿ ನಿಮ್ಮೊಂದಿಗಿದೆ. ಸ್ನೇಹಿತರೆ, ನಿಮ್ಮ ಮೇಲೆ ಒಂದು ಅದೃಶ್ಯ ಕವಚವಿದೆ. ನಿಮ್ಮ ವಿರುದ್ಧ ಸಂಚು ರೂಪಿಸಿ ನಿಮ್ಮನ್ನು ಕೆಳಗೆ ಉರುಳಿಸಲು ಪ್ರಯತ್ನಿಸುವವರ ಮೇಲೆ ಮತ್ತು ನಿಮ್ಮ ದಾರಿಯನ್ನು ತಡೆಯುವವರ ಎಲ್ಲಾ ಪ್ರಯತ್ನಗಳು ವಿಫಲವಾಗುತ್ತವೆ. ನೀವು ಅವರ ತಂತ್ರದಿಂದ ತುಂಬಾ ಮುಂದೆ ಸಾಗಲಿದ್ದೀರಿ ಮತ್ತು ಯಾರು ನಿಮ್ಮನ್ನು ಹಿಂಬಾಲಿಸುತ್ತಿದ್ದರು ಈಗ ಆ ಜನರು ಎಲ್ಲವನ್ನೂ ಬಿಟ್ಟು ಹೊರಟು ಹೋಗುತ್ತಾರೆ. ಈಗ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಾನು ಈ ಮಾತನ್ನು ಸುಮ್ಮನೆ ಹೇಳುತ್ತಿಲ್ಲ. ನಿಮ್ಮ ಜೀವನದಲ್ಲಿ ಈಗ ರೂಪುಗೊಳ್ಳುತ್ತಿರುವ ಗ್ರಹ ಮತ್ತು ನಕ್ಷತ್ರಗಳು ತುಂಬ ವಿಶಿಷ್ಟವಾಗಿದೆ. ಇಂತಹ ಯೋಗಗಳು ಪದೇ ಪದೇ ಬರುವುದಿಲ್ಲ. ಇಂದಿನವರೆಗೂ ನೀವು ನಿಮ್ಮ ಜೀವನದಲ್ಲಿ ತುಂಬ ಅನುಭವಿಸಿದ್ದೀರಿ. ಹಲವು ಬಾರಿ ನಿಮ್ಮವರಿಂದಲೇ ಗಾಯಗೊಂಡಿದ್ದೀರಿ. ಹಲವು ಬಾರಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲ. ಆದರೆ ಈಗ ಆ ಸಮಯ ಮುಗಿದಿದೆ ಎಂದರ್ಥ. ಈಗ ನೀವು ಬಯಸಿದರೂ ಯಾರೂ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ನೀವು ಹೀಗೆ ಯೋಚಿಸುತ್ತಿರಬಹುದು, ನನ್ನ ಹತ್ತಿರ ಹಣ ಕಡಿಮೆ ಇದೆ ಅಥವಾ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಎಂದು. ನೀವು ನಿಮ್ಮನ್ನು ಎಂದಿಗೂ ಒಂಟಿ ಎಂದು ಭಾವಿಸಬೇಡಿ, ಏಕೆಂದರೆ ನಿಮ್ಮೊಂದಿಗೆ ದೇವರಿದ್ದಾನೆ. ತ್ರಿಲೋಕನಾಥನ ಕೈ ನಿಮ್ಮ ಮೇಲಿದೆ. ಆ ಮೇಲಿನವನು ಜೊತೆಗಿದ್ದಾಗ ದಾರಿಗಳು ತಾವಾಗೇ ರೂಪುಗೊಳ್ಳುತ್ತವೆ, ಹೋಗುತ್ತವೆ. ನಿಮಗೆ ಎಲ್ಲಿಯವರೆಗೆ ದಾರಿ ಕಾಣಿಸುತ್ತದೆಯೋ ಅಲ್ಲಿಯವರೆಗೂ ಮುಂದೆ ಸಾಗಿ. ದಾರಿಯನ್ನು ನಿಮಗೆ ಸ್ವಂತ ದೇವರೇ ತೋರಿಸಲಿದ್ದಾರೆ. ಹೌದು ಸ್ನೇಹಿತರೆ, ಯಾರು ನಿಮ್ಮನ್ನು ಕೀಳಾಗಿ ಕಾಣುತ್ತಿದ್ದರೋ ಈಗ ಅವರೇ ನಿಮ್ಮ ಮುಂದೆ ತಲೆಬಾಗುತ್ತಾರೆ. ಈಗ ನೀವು ಅಸಲಿ ವಿಷಯವನ್ನು ಕೇಳಿ. ನೀವು ತುಂಬಾ ಶೀಘ್ರದಲ್ಲೇ ಕೋಟ್ಯಾಧಿಪತಿಯಾಗಲಿದ್ದೀರಿ. ಅದು ಕೂಡ ಅತಿ ಶೀಘ್ರದಲ್ಲಿ. ನಿಮ್ಮ ಜೀವನದಲ್ಲಿ ಹಣದ ಮಳೆ ಸುರಿಯಲಿದೆ. ಇದು ಕೇವಲ ಕನಸಲ್ಲ, ಬದಲಿಗೆ ಇದು ನಿಶ್ಚಿತ ಸತ್ಯ. ನಿಮ್ಮ ಮನೆಗೆ ಆ ಲಕ್ಷ್ಮೀ ದೇವಿಯು ಹೆಜ್ಜೆ ಇಡಲಿದ್ದಾಳೆ. ಯಾರ ಬರುವಿಕೆಯಿಂದ ಬೀಗಗಳು ತೆರೆಯುತ್ತದೆಯೋ ಮುಚ್ಚಿದ ಬಾಗಿಲುಗಳು ಮತ್ತು ಮುಚ್ಚಿದ ದಾರಿಗಳು ತೆರೆದುಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಸುಖ ಸಮೃದ್ಧಿಯ ಗಂಗೆ ಹರಿಯಲು ತೊಡಗುತ್ತಾಳೆ. ಈಗ ಅದೇ ಸಮಯ ನಿಮ್ಮ ಜೀವನದಲ್ಲಿ ಬರಲಿದೆ. ಇದು ಹೇಗೆ ಸಾಧ್ಯ ಎಂದು ಯೋಚನೆ ಮಾಡುತ್ತಿರಬಹುದು, ಆದರೆ ದೇವರ ಕೆಲಸಗಳಲ್ಲಿ ಅವರ ದಾರಿಗಳು ವಿಚಿತ್ರವಾಗಿರುತ್ತವೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಯಾವುದೇ ಒಂದು ಹಳೆಯ ಸಾಲವು ಮರಳಿ ಬರುತ್ತದೆ. ಒಟ್ಟಿನಲ್ಲಿ ನಿಮಗೆ ಯಾರು ಏನೇ ಮಾಡಿದರೂ ಯಾವುದೂ ನಿಮ್ಮ ಮೇಲೆ ತಟ್ಟುವುದಿಲ್ಲ, ಏಕೆಂದರೆ ಆ ಶಿವನ ಆಶೀರ್ವಾದವೇ ನಿಮ್ಮ ಮೇಲಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ದಿನ ಒಳ್ಳೆಯದಾಗಿರಲಿ. ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.